ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ವಿಶೇಷವಾಗಿ ಅವರು ಹೋದ ಸಲ ಬೆಳಗಾವಿ ಅಧಿವೇಶನಕ್ಕೆ ಬಂದಾಗ IT ಪ್ಲಗ್ ಆ್ಯಂಡ್ ಪ್ಲೇ ಮೂಲಸೌಕರ್ಯ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳಗಾವಿ ವಹಿಸಿದ್ರು. ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ತಾವು ಬಂದು ಹೋದ ನಂತರ ಬಹಳಷ್ಟು ಅಲ್ಲಿ ಬೆಳಗಾವಿ ಉದ್ಯೋಗಪತಿಗಳು ಇದ್ರ ಬಗ್ಗೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉತ್ಸಾಹ ತೋರ್ತಾ ಇದ್ದಾರೆ. ಆದರೆ ಉಳ್ಕಿದ್ದು ಬಗ್ಗೆ ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಜಾರಿಗೆ ಆಗ್ತಾ ಇಲ್ಲ ಸರ್. ಅದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಯಾಕಂದ್ರೆ ನಮ್ಮದು ಗಡಿ ಭಾಗ ಸರ್. ಯಾವ ಉದ್ಯೋಗಗಳು ಬೆಳಗಾವಿ ಒಳಗಿಲ್ಲ. ಇಂದ 40 ವರ್ಷದಿಂದ ಒಂದು ಇಂಡಾಲ್ ಬಂದಿತ್ತು. ಆ ನಂತರ ಯಾವ ಉದ್ಯೋಗಗಳು ಬರದೇ ಇರೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲ ವಿಶೇಷವಾಗಿ IT BT ಇರ್ಬೋದು, ಬೇರೆ ಬೇರೆ ಇದು ಬೆಂಗಳೂರು ಇರ್ಬೋದು, ಪುಣೆ ಇರ್ಬೋದು, ಹೈದರಾಬಾದ್ ಇರ್ಬೋದು, ಇಲ್ಲೆಲ್ಲ ಮಕ್ಕಳು ಹೋಗಿದ್ದಾರೆ ಸರ್. ಹಿಂಗಾಗಿ ಗಡಿ ಭಾಗದ ಅಭಿವೃದ್ಧಿಗೆ ಸರ್ಕಾರ ಎಲ್ಲ ಸರ್ಕಾರಗಳು ಈಗಾಗಲೇ ಸಹಾಯ ಮಾಡ್ತಾ ಇದೆ. ಆದರೆ ವಿಶೇಷವಾಗಿ ಉದ್ಯೋಗದಿಂದ ನಾವು ವಂಚಿತ ಆಗಿದ್ವಿ. ಉತ್ತರ ಬಿಯಾಂಡ್ ಬೆಂಗಳೂರು ಅಂದ್ರೆ ಅಪ್ ಟು ಹುಬ್ಳಿ ಧಾರವಾಡ ಆಗಿದೆ ಸರ್. ಬೆಳಗಾವಿ ಅಂತೂ ಆಗ್ತಾ ಇಲ್ಲ. ಅದಕ್ಕೆ ತಮ್ಮ ಇದ್ರೊಳಗೆ ಒಂದು ಸ್ವಲ್ಪ ಬೆಳಗಾವಿ ಬಗ್ಗೆ ನೀವು ವಿಶೇಷವಾಗಿ ಹಿಂದಿನ ಅಧಿವೇಶನ ಒಳಗೆ ವಿಶೇಷ ಆಸಕ್ತಿ ತೋರಿಸಿದ್ರೆ ಹೀಗಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಆದ್ರೆ ಎರಡನೇದ್ದು ಆ 800 ಎಕರೆ ಬಗ್ಗೆ ನೀವು ಏನು ನಮ್ಮ ರಾಜ್ಯ ಸರ್ಕಾರದ ಜಾಗ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗದ ಅದ್ರ ಬಗ್ಗೆ ವಿಸ್ತೃತವಾಗಿ ಕೊಟ್ಟಿದ್ದೀರಿ. ತಾವು ಪತ್ರ ಬರೆದಿದ್ದೀರಿ. ಆದರೆ ನಾವು ಅನೇಕ ಸಲ ನಮ್ಮ ಸರ್ಕಾರ ಇದ್ದಾಗ ಪ್ರಯತ್ನ ಮಾಡಿದ್ದೇವೆ, ಆಗಿಲ್ಲ. ಆದರೆ ಮುಖ್ಯಮಂತ್ರಿಗಳಿಂದ ಕೇಂದ್ರ ಸಚಿವರ ರಕ್ಷಣಾ ಸಚಿವರಿಗೆ ಸಂಪರ್ಕ ಮಾಡಿ ಅಥವಾ ಸಭೆಯನ್ನು ಏರ್ಪಡಿಸಿದ್ರೆ ಇದಾಗ್ತದೆ. ಯಾಕಂದ್ರೆ ರಕ್ಷಣಾ ಇಲಾಖೆ ಅಧಿಕಾರಿಗಳು ಯಾವುದೇ ಅವ್ರ ಕಡೆ ಇರುವಂಥ ದಾಖಲೆಯನ್ನು ಕೊಡ್ತಾ ಇಲ್ಲ. 3-4 ಸಲ ಮೀಟಿಂಗ್ ಆದರು. ಮನೋಹರ್ ಪರಿಕರ್ ಅವರು ರಕ್ಷಣಾ ಸಚಿವರಿದ್ದಾಗ ಒಂದು ಮಾರ್ಗಕ್ಕೆ ಬಂದಿತ್ತು ಸರ್ ಇದು. ಆದರೆ ದುರ್ದೈವದಿಂದ ಅವರು ಗೋವಾ ಮುಖ್ಯಮಂತ್ರಿ ಆದರೂ ಅದು ಹಂಗೆ ಉಳಿತು. ಹೀಗಾಗಿ ತಮ್ಮ ಮುಖಾಂತರ ಅಧ್ಯಕ್ಷರ ಮುಖಾಂತರ ತಮಗೆ ವಿನಂತಿ ಮಾಡ್ತೀನಿ. ಅದು ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ತಾವು ಮತ್ತು ಮುಖ್ಯಮಂತ್ರಿಗಳು ಹೋದ್ರೇ ಇದು ಒಂದು ಹಂತಕ್ಕೆ ಬರೋದಿಲ್ಲ. ಎರಡನೇದು ನೀವು ಕಲಾಮಂದಿರ ಬಗ್ಗೆ ಉಲ್ಲೇಖ ಮಾಡಿದ್ರಿ ಸರ್. ಈಗ ನಮ್ಮದು ಮುಂದೆ ಬೆಳಗಾವಿಯ ಟಿಳಕೋಟೆಯ ಕಲಾಮಂದಿರ ಕಟ್ಟಡದಲ್ಲಿ ಕರ್ನಾಟಕ ಡಿಜಿಟಲ್ ಎಕನಾಮಿಕ್ ಮಿಷನ್ ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲು ಕಲಾಮಂದಿರ ಹಸ್ತಾಂತರ ಮಾಡಕ್ಕೆ ನಾವು ಇದು ಮಾಡಿದರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ ಬೆಳಗಾವಿ ಮಹಾನಗರ ಪಾಲಿಕೆ ಈಗಾಗಲೇ ಅದನ್ನು ಬೇರೆ ಇದಕ್ಕೆ ಸಂಬಂಧ ಟೆಂಡರ್ ಕರೆದಿದೆ ಸರ್. ಅದಕ್ಕೆ ಅದನ್ನು ಈಗಾಗಲೇ ತಮ್ಮ ಇದನ್ನು ಗಮನಕ್ಕೆ ತೊಗೊಂಬಂದು ಆ ಟೆಂಡರ್ ನಿಲ್ಲಿಸುವಂಥದ್ದು ಆಗಬೇಕಿಲ್ಲ. ಒಂದು ಟೆಂಡರ್ ಆದ ನಂತರ ಇದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾನು ಬೆಳಗಾವಿ ಬಗ್ಗೆ ನೀವು ಮೊದಲನೇ IT ಸಚಿವರು ಸರ್, ನಾನು ಈ 4ನೇ ಸಲ ಶಾಸಕ, ನೀವು ಹೆಚ್ಚಿನ ಗಮನ ಕೊಟ್ಟಿದ್ದೀರಿ. ಇನ್ನೂ ಹೆಚ್ಚಿಗೆ ಇದನ್ನು ಮಾಡಿ ಇಲ್ಲಿರುವಂಥ ಉದ್ಯೋಗಪತಿಗಳ ಒಂದು ಸಭೆಯನ್ನು ಕರೆದು ಸರ್, ಬೆಳಗಾವಿಯಲ್ಲಿ ಯಾರು ಮುಂದೆ ಬರ್ತಾರೆ ಅವ್ರಿಗೆ ವಿಶೇಷವಾದ ಸವಲತ್ತುಗಳನ್ನು ಕೊಡುವಂಥದ್ದು ಮಾಡಿದರೆ ಬಿಯಾಂಡ್ ಬೆಂಗಳೂರು ಸಕ್ಸಸ್ ಆಗ್ತದೆ ಸರ್. ಎಲ್ಲರ ಬಿಯಾಂಡ್ ಬೆಂಗಳೂರು ಅಂದರೆ ಎಲ್ಲಿ ಮಟ್ಟ ನಿಂತಿರ್ತದೆ ನಾವು ಮೇಲಿನ ಮ್ಯಾಗ ಹೇಳಕ್ಕಾಗೋದಿಲ್ಲ. ತಾವು ನಮ್ಮ ಭಾಗದವರಾದರೆ ಅದಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಇಲ್ಲಿ ಉದ್ಯೋಗಪತಿಗಳನ್ನ ಬೆಳಗಾವಿಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಏನಾದರೂ ಸವಲತ್ತುಗಳನ್ನು ಕೊಟ್ಟರೆ ಬೆಳಗಾವಿ ಬರ್ತಾರೆ ಸರ್. ಎಲ್ಲರೂ ಬೆಳಗಾವಿ ಬರೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಮಾನ್ಯ ಸದಸ್ಯರೇ, ಅಧ್ಯಕ್ಷರೇ, ಬೆಳಗಾವಿನಲ್ಲಿ IT ಪಾರ್ಕು, ಸೆಮಿಕಂಡಕ್ಟರ್ ಪಾರ್ಕ್ ಬಂದ್ಬಿಟ್ಟು ವಿಶೇಷವಾದಂಥ ಆಸಕ್ತಿ ಶ್ರೀ ಅಭಯ್ ಪಾಟೀಲ್ ಅವರು 2019 ತೋರಿಸಿದ್ರು. 750 ಎಕರೆ ಅವರೇನು ಜಾಗವನ್ನು ಗುರುತಿಸಿದ್ರು, ಅದು ಡಿಫೆನ್ಸಿಗೆ ಸೇರಿದಂಥ ಜಾಗ ಅದು. ಆದರೆ ಅವ್ರು ಹೇಳ್ದಂಗೆ ಅವರ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ. 8/1/2021, 13/2/2021, 9/9/2021 ಮೂರು ಸರಿ ಈಗಾಗಲೇ ಅವರಿಗೆ ಪತ್ರವನ್ನು ಬರೆದು ಇದ್ರ ಸ್ಟೇಟಸನ್ನು ಕೇಳಿದ್ವಿ, ಉತ್ತರ ಇಲ್ಲ. ಅದಾದಮೇಲೆ ಅಂದಿನ ಮುಖ್ಯಮಂತ್ರಿಗಳು ಡಿಫೆನ್ಸ್ ಮಿನಿಸ್ಟರಿಗೆ ಕೂಡ ಬರೆದ್ರು 21/9/2029 ಮತ್ತು ಅಂದಿನ ಚೀಫ್ ಸೆಕ್ರೆಟರಿ ಕೂಡ ಡಿಫೆನ್ಸ್ ಸೆಕ್ರೆಟರಿಗೆ ಬರೆದ್ರು. ಅದಾದ ನಂತರ 20/8/2022 ಕೂಡ ಹಸ್ತಾಂತರ ಮಾಡಬೇಕು ಅಂತ ಬಂದಾಗ ಅವ್ರದಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ಮತ್ತೊಮ್ಮೆ ಅವರ ಸಲಹೆ ನೀಡಿದಂಗೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ವೈಯಕ್ತಿಕವಾಗಿ ನಾನು ಕೂಡ ನಮ್ಮ ರಕ್ಷಣಾ ಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ನಾನು ಕೂಡ ಇದನ್ನು ಪರ್ಸ್ಯೂ ಮಾಡ್ತೀನಿ. ಆದರೆ ಅದರ ಹೊರತುಪಡಿಸಿ ಈಗ ಅವ್ರು ಹೇಳ್ದಂಗೆ ನಾವು ಈ ನ್ಯಾನೋ GCC ಇದು ಮತ್ತು ಲೀಪ್ ಪ್ರೋಗ್ರಾಮ್ ಅಂದರೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಬೆಳಗಾವಿ, ಹುಬ್ಳಿ, ಧಾರವಾಡನಲ್ಲಿ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಇದನ್ನು ನಾವು ಕ್ಲಸ್ಟರ್ ಅಂತ ಭಾವಿಸ್ತಾ ಇದ್ದೀವಿ. ಬೆಳಗಾವಿ ಇಸ್ ಆಲ್ಸೋ ಒನ್ ಆಫ್ ದ ಆ್ಯಂಕರ್ಸ್. ಅವ್ರಿಗೆ ಗೊತ್ತಿರೋ ಹಾಗೆ ಈಗಾಗಲೇ ನೇನ್ನಲ್ಲಿ ನವೋದ್ಯಮಗಳಿಗೆ
ಉತ್ತೇಜನ ಕೊಡಬೇಕು ಅಂದ್ಬಿಟ್ಟು ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ಸನ್ನು ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಜ್ಞಾನ ಸಂಗಮ, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮತ್ತು ಮರಾಠ ಮಂಡಲ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಈಗಾಗಲೇ ನಾವು ಆಯ್ಕೆ ಮಾಡಿ ಅಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಅದ್ರ ಹೊರತುಪಡಿಸಿ ನೇನ್ನಲ್ಲಿ ಅಂದರೆ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಅಡಿನಲ್ಲಿ KLE ಫಾರ್ಮಸಿ ಬಯೋಟೆಕ್ನಾಲಜಿಗೆ ಮತ್ತು SG ಬಾಳೆಕುಂದ್ರಿ ಇನ್ಕ್ಯುಬೇಷನ್ ಆಫ್ ಟೆಕ್ನಾಲಜಿನಲ್ಲೂ ಕೂಡ ನಾವು ಅವರಿಗೆ ಅನುದಾನವನ್ನು ನೀಡಿ ನಾವು ಮಾಡ್ತಾ ಇದ್ದೀವಿ. ನಾನು ಹೇಳ್ದಂಗೆ ಇದು ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಡಿ ಬೆಳಗಾವಿಯನ್ನು ನಾವು ಮ್ಯಾನುಫ್ಯಾಕ್ಚರಿಂಗು ಮತ್ತು GCCಗಳಿಗೆ ಗುರುತಿಸಿದ್ದೇವೆ. ಅಲ್ಲಿ ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್ ಮಾಡಬೇಕು ಅಂದ್ಬಿಟ್ಟು ಕೂಡ ಕಲಾಮಂದಿರನ ನಾವು ಐಡೆಂಟಿಫೈ ಮಾಡಿದ್ವಿ. ಯಾಕಂದರೆ ಒಂದು ಲ್ಯಾಂಡ್ ನಾವೇನು ನೋಡಿದ್ವಿ ಅದು ಎನರ್ಜಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಅದು ಎನರ್ಜಿ ಡಿಪಾರ್ಟ್ಮೆಂಟ್ ಅವರು ಅವರೇ ಒಂದು ಕಚೇರಿ ಕಟ್ತಾ ಇದ್ದಾರೆ, ಅದು ಕೊಡ್ಲಿಕ್ಕಾಗಲ್ಲ ಅಂದಮೇಲೆ ನಾವು ಕಲಾಮಂದಿರನ ಐಡೆಂಟಿಫೈ ಮಾಡಿದ್ರಿ. ತಾವು ಇದ್ರಿ ಅಲ್ಲಿ. ಈಗ ಅದು ಸ್ಮಾರ್ಟ್ ಸಿಟಿನಲ್ಲಿ ಅನ್ಸುತ್ತಲ್ಲ, ಸ್ಮಾರ್ಟ್ ಸಿಟಿನಲ್ಲಿ ಈಗ ಅವರು ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಈಗ ಟೆಂಡರ್ ಕರೀತಾ ಇದ್ದಾರೆ, ಯಾವುದಕ್ಕಂತ ನನಗೆ ಮಾಹಿತಿ ಇಲ್ಲ ಅಧ್ಯಕ್ಷರೇ. ಅದನ್ನು ನಾನು ಪರಿಶೀಲನೆ ಮಾಡಿ ಮಾನ್ಯ ಸದಸ್ಯರಿಗೆ ತಿಳಿಸ್ತೀನಿ. ನಮ್ದಾದಂಥ ಒಂದು ಜಾಗ ಇತ್ತು, ಆದರೆ ಹಿಂದಿನ ಸರ್ಕಾರಗಳಲ್ಲಿ ಅದು ನಿರ್ಲಕ್ಷ್ಯದಿಂದ ವಾಪಸ್ ರೆವಿನ್ಯೂ ತಗೊಂಡಿದ್ರು. ನಾನು ಅಲ್ಲಿ ಬಂದು ಎಲ್ಲ ಉದ್ಯಮಿಗಳ ಜೊತೆ ಚರ್ಚೆ ಮಾಡಿದಾಗ ಅವರು ಇಲ್ಲ ಸರ್ ಲ್ಯಾಂಡ್ ಇದೆ, ಅದು ವಾಪಸ್ ತಾವು ಹಸ್ತಾಂತರ ಮಾಡ್ಕೋಬೇಕು ಅಂದಾಗ ರೆವಿನ್ಯೂ ಮಿನಿಸ್ಟರ್ ಅವ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಮಾಡಿದ್ವಿ, ನಮ್ಮ ಇಲಾಖೆಗೆ ವಾಪಸ್ ಪಡ್ಕೊಂಡ್ವಿ. ಆದರೆ ಅದು ಭಾಳ ದೂರ ಆಗುತ್ತೆ ಅಂದ್ಬಿಟ್ಟು ನಮ್ಮ ಬೆಟ್ಕಾದವ್ರು ಕೂಡ ಹೇಳಿದರು. ಸೊ ಅದಕ್ಕೆ ನಾವು ಸಿಟಿ ಸೆಂಟರ್ನಲ್ಲಿ ಹುಡುಕ್ತಾ ಇದ್ದೀವಿ. ತಾವು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ಹುಡುಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗೂ ಹಣದ ಕೊರತೆ ಇಲ್ಲ, ಇಚ್ಛಾಶಕ್ತಿಯ ಕೊರತೆ ಇಲ್ಲ. ಹುಬ್ಳಿ, ಬೆಳಗಾವಿ, ಧಾರವಾಡನ್ನು ನಾವು IT-BT ಹಬ್ಬನ್ನು ಮಾಡಬೇಕು ಅಂತ ಇದ್ದೀವಿ. ಈಗಾಗಲೇ IIIT ಧಾರವಾಡನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಪ್ರಾರಂಭ ಮಾಡಿದ್ವಿ. ಮತ್ತು ದೇಶದ ಮೊದಲನೇ ಕ್ವಾಂಟಮ್ ಕಂಪ್ಯೂಟರ್ ಏನಿದೆ ಅದನ್ನು ಕೂಡ IIT ಧಾರವಾಡನಲ್ಲೇ ಹಾಕಿದ್ದೀವಿ. ಬೆಳಗಾವಿ ಆಲ್ಸೋ ಇಸ್ ಅ ಹಬ್ ಅಧ್ಯಕ್ಷರೇ. ಮ್ಯಾನುಫ್ಯಾಕ್ಚರಿಂಗಿಗೆ ಭಾಳ ಚೆನ್ನಾಗಿದೆ, ಎಸ್ಪೆಷಲಿ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗಿಗೆ. ಅದನ್ನು ಕೂಡ ನಾವು ಲೀಪ್ ಯೋಜನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮಾನ್ಯ ಶಾಸಕರಲ್ಲಿ ಮನವಿ ಏನಪ್ಪ ಅಂದರೆ ಅವ್ರದ್ದು ಆಸಕ್ತಿ ಇದೆ, ಸರ್ಕಾರದ್ದು ಇಚ್ಛಾಶಕ್ತಿ ಇದೆ. ಸ್ವಲ್ಪ ನಮಗೆ ಅಲ್ಲಿ ಲೋಕಲಲ್ಲಿ ಸಹಕಾರವನ್ನು ನೀಡಿದ್ರೆ 100% ಆಗ್ತದೆ. ಈಗಾಗಲೇ ನಮ್ಮ ಸೇಠ್ ಅವರು ಕೂಡ, ನಮ್ಮ MLA ಅವರು ಕೂಡ ಬೆಟ್ಕಾ ಅವ್ರ ಜೊತೆ ಒಂದು ಸಭೆಯನ್ನು ನಡೆಸ್ಕೊಟ್ಟು ಇಬ್ಬರು ಶಾಸಕರು ಜೊತೆಗೆ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ನಮ್ಮ ಇಲಾಖೆಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಈ ವರ್ಷದ ಒಳಗಡೆ ಇನ್ನೂ ಒಂದು 2-3 ತಿಂಗಳಲ್ಲಿ ವಿ ವಿಲ್ ಗಿವ್ ಅ ಬ್ಲೂ ಪ್ರಿಂಟ್ ಫಾರ್ ಬೆಳಗಾವಿ ಓನ್ಲಿ ಸರ್, ಬೇಸ್ಡ್ ಆನ್ the local chamber of commerce, based on Betka and also the academia. ಇವರೆಲ್ಲ 3 ಜನನು ಸೇರಿ ಒಂದು ಬ್ಲೂ ಪ್ರಿಂಟ್ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಅದನ್ನು ಇಬ್ಬರು ಶಾಸಕರುಗಳು ಕೂಡ ಅವರ ತೋರಿಸಿ ಅವರ ಅನುಮತಿಯನ್ನು ಪಡೆದು ವಿ ವಿಲ್ ಗೋ ಹೆಡ್. ಬಟ್ ಗೌರ್ಮೆಂಟ್ ಈಸ್ ಕಂಪ್ಲೀಟ್ಲಿ ವಿತ್ ಯು ಆನ್ ದಿಸ್ ಸರ್. ವಿ ವಿಲ್ ಎನ್ಶೋರ್ ದಟ್ ಬೆಳಗಾವಿ ಡೆವಲಪ್ ಆಸ್ ಅ ಟ್ಯಾಲೆಂಟ್ ಹಬ್. ನಾವು ಈ ಲೀಪ್ ಯೋಜನೆ ಅಡಿನಲ್ಲಿ ಮುಂಚೆ ಏನಾಗ್ತಾ ಇತ್ತು ಸರ್, ಎಲ್ಲರೂ ಬೆಂಗಳೂರು ಪುಣೆ ಅಂತ ಹೇಳ್ತಾ ಇದ್ರು. ಈಗ ನಾವು ಬಂಡವಾಳ ಪ್ರತಿಭೆ ಎಲ್ಲಿದೆ ಅಲ್ಲಿ ತರಬೇಕು ಅಂತ ಇದೀವಿ. ಅದು ಇನ್ನೂ ಒಂದು ಈ ವರ್ಷದ ಒಳಗಡೆ ಆಗುತ್ತೆ ಸರ್. ಬಸವನಗೌಡ ತುರ್ವಿಯಾಲ್, ಗೃಹ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.